ಕೇಸರಿ ಪಡೆಯ ಬಣ ರಾಜಕೀಯ ಮತ್ತೆ ಬಹಿರಂಗವಾಗ್ತಾ ಇದೆ. ಬಿಜೆಪಿ ಬ್ಯಾನರ್ನಲ್ಲಿ ಬಿಎಸ್ವೈ ಬಿವೈವಿ ಫೋಟೋ ಮಾಯ ಆಗಿರುವಂಥದ್ದು. ಧಾರವಾಡದ ಪ್ರತಿಭಟನೆ ಸಂದರ್ಭದಲ್ಲಿ ಮುನ್ಸು ಸ್ಫೋಟಗೊಂಡಿದೆ. ಅಶೋಕ್ ನೇತೃತ್ವದಲ್ಲಿ ನಡೆದಿದ್ದಂತಹ ಪ್ರೊಟೆಸ್ಟ್. ಬಿಜೆಪಿ ಬ್ಯಾನರ್ನಲ್ಲಿ ಪಕ್ಷದ ಅಧ್ಯಕ್ಷರಿಗೆ ಜಾಗ ಇಲ್ಲ. ಬ್ಯಾನರ್ಗಳಲ್ಲಿ ನರೇಂದ್ರ ಮೋದಿ, ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್, ಅಶೋಕ್, ಬೊಮ್ಮಾಯಿ, ಛಲವಾದಿ, ನಾರಾಯಣಸ್ವಾಮಿ ಫೋಟೋ, 40ಕ್ಕೂ ಹೆಚ್ಚು ಕಡೆ ನಾಯಕರ ಬ್ಯಾನರ್ ಅಳವಡಿಕೆ. ಆದರೆ ಪಕ್ಷದ ಅಧ್ಯಕ್ಷ ವಿಜಯೇಂದ್ರ ಫೋಟೋಗೆ ಕೋಕ್ ನೀಡಿರುವಂಥದ್ದು. ಅರವಿಂದ್ ಬೆಲ್ಲದ್, ಪ್ರಹ್ಲಾದ್ ಜೋಶಿ ಫೋಟೋ ಇದೆ. ಬಿಜೆಪಿ ಹಿರಿಯ ನಾಯಕ ಬಿವೈವಿ ಭಾವಚಿತ್ರವೇ ಇಲ್ಲ. ಫೋಟೋ ಪಾಲಿಟಿಕ್ಸ್ಗೆ ವಿಜಯೇಂದ್ರ ಬೆಂಬಲಿಗರು ಕಿಡಿಕಾರ್ತಾ ಇದ್ದಾರೆ. ಪಕ್ಷದ ಅಧಿಕೃತವಾದ ದೊಡ್ಡ ಹೋರಾಟ ಇದಾಗಿದೆ. ಇಂತಹ ಹೋರಾಟದಲ್ಲಿ ಬಿವೈವಿ ಫೋಟೋ ಯಾಕಿಲ್ಲ? ಉದ್ದೇಶಪೂರ್ವಕವಾಗಿಯೇ ಫೋಟೋ ಹಾಕಿಲ್ಲ. ಈ ಬಗ್ಗೆ ವರಿಷ್ಠರಿಗೆ ದೂರನ್ನು ನೀಡೋದಕ್ಕೆ ನಿರ್ಧಾರವನ್ನು ಮಾಡಿದೀವಿ ಅಂತ ಹೇಳಿಬಿಟ್ಟು ಬಿವೈ ವಿಜಯೇಂದ್ರ ಅಭಿಮಾನಿಗಳು ಕೆಂಡಾಮಂಡಲರಾಗಿದ್ದಾರೆ. ಇಂಟೆನ್ಷನಲಿ ಫೋಟೋ ಹಾಕಿಲ್ವಾ ಅಥವಾ ಮಿಸ್ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ನಡುವೆ ಈಗ ಉದ್ದೇಶಪೂರ್ವಕವಾಗಿಯೇ ಇಂಟೆನ್ಷನಲಿನೇ ಈ ರೀತಿಯಾಗಿ ಮಾಡಿರೋದು, ದೂರನ್ನ ನೀಡ್ತೀವಿ ಈ ಬಗ್ಗೆ ಅಂತ ಹೇಳ್ಬಿಟ್ಟು ನಿರ್ಧಾರವನ್ನ ಮಾಡಿದ್ದಾರೆ. ಪಕ್ಷದ ಅಧಿಕೃತ ದೊಡ್ಡ ಹೋರಾಟ ಕೂಡ ಅಂತ ಹೇಳ್ತಾ ವರಿಷ್ಠರಿಗೆ ದೂರನ್ನು ನೀಡೋದಕ್ಕೆ ನಿರ್ಧಾರವನ್ನ ಮಾಡಿರುವಂಥದ್ದು. ಬಿವೈ ವಿಜಯೇಂದ್ರ ಅಭಿಮಾನಿಗಳು ಕೆಂಡಾಮಂಡಲರಾಗಿದ್ದಾರೆ. 40ಕ್ಕೂ ಹೆಚ್ಚು ಕಡೆ ಬ್ಯಾನರ್ಗಳನ್ನ ಅಳವಡಿಕೆ ಮಾಡಿದ್ದಾರೆ, ನಾಯಕರ ಬ್ಯಾನರ್ಗಳನ್ನ. ಬೊಮ್ಮಾಯಿ, ಛಲವಾದಿ, ನಾರಾಯಣಸ್ವಾಮಿ ಫೋಟೋ 40ಕ್ಕೂ ಹೆಚ್ಚು ಕಡೆ ನಾಯಕರ ಬ್ಯಾನರ್ನಲ್ಲಿ ಅಳವಡಿಕೆ ಮಾಡಲಾಗಿದೆ. ಆದರೆ ಪಕ್ಷದ ಅಧ್ಯಕ್ಷರಾದಂತಹ ವಿಜಯೇಂದ್ರ ಫೋಟೋಗೆ ಕೋಕ್ ನೀಡಲಾಗಿದೆ. ಯಾಕೆ? ಅರವಿಂದ್ ಬೆಲ್ಲದ್ ಫೋಟೋ ಇದೆ, ಪ್ರಹ್ಲಾದ್ ಜೋಶಿ ಫೋಟೋ ಇದೆ. ಬಿಜೆಪಿ ಹಿರಿಯ ನಾಯಕ ಬಿವೈವಿ ಭಾವಚಿತ್ರ ಯಾಕಿಲ್ಲ ಅಂತ ಹೇಳ್ಬಿಟ್ಟು ವಿಜಯೇಂದ್ರ ಅಭಿಮಾನಿಗಳು ಪ್ರಶ್ನೆ ಮಾಡ್ತಿದ್ದಾರೆ, ಕೆಂಡಾಮಂಡಲರಾಗಿದ್ದಾರೆ. ದೂರನ್ನು ಕೂಡ ದಾಖಲು ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇರುವಂಥದ್ದು. ನರೇಂದ್ರ ಮೋದಿ, ಅಮಿತ್ ಶಾ ಫೋಟೋ ಕೂಡ ಇದೆ. ಕೇಸರಿ ಪಡೆಯ ಬಣ ರಾಜಕೀಯ ಇದೀಗ ಮತ್ತೊಮ್ಮೆ ಬಹಿರಂಗವಾಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಿಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿವೇಕ್, ಒಂದು ರೀತಿಯಾಗಿ ಈ ಭಿನ್ನಮತ ಅನ್ನೋದು ಪಕ್ಷದಲ್ಲೇ ಆಗ್ತಾ ಇರುವಂತಹ ಬಣ ಬಡಿದಾಟ ಅನ್ನುವಂಥದ್ದು ಈ ರೀತಿಯಾದಂತಹ ಬೆಳವಣಿಗೆಗಳು ಆದಾಗ ಹೌದು ನಿಜ ಏನೋ ಅನ್ನುವಂಥದ್ದು 100% ಪ್ರೂವ್ ಆಗುತ್ತೆ. ಯಾಕೆ ಫೋಟೋನ ಅಳವಡಿಕೆ ಮಾಡಿಲ್ಲ? ಇಂಟೆನ್ಷನಲಿ ಆಗಿದೆಯಾ ಅಥವಾ ಬೈ ಮಿಸ್ ಆಗಿದೆಯಾ? ಬಿಕಾಸ್ 42ಕ್ಕೂ ಹೆಚ್ಚು ಕಡೆ ಫ್ಲೆಕ್ಸ್ಗಳನ್ನ ಅಳವಡಿಕೆ ಮಾಡಲಾಗಿದೆ, ಅಲ್ಲೆಲ್ಲೂ ಕೂಡ ಫೋಟೋ ಇಲ್ಲ ಅಂದಾಗ ಇಂಟೆನ್ಷನಲಿ ಮಾಡಿರೋದು ಅನ್ನೋದು ಪ್ರೂವ್ ಆಗುತ್ತೆ. ಏನ್ ಹೇಳ್ತೀರಾ ವಿವೇಕ್? ಈಗಾಗಲೇ ಯಾವುದೇ ಒಂದು ಪ್ರತಿಭಟನೆ ಮಾಡೋದಾಗಿರ್ಬೋದು, ಪಕ್ಷದಿಂದ ವತಿಯಿಂದ ಏನೇ ಒಂದು ಪ್ರತಿಭಟನೆ ಆಗಿರ್ಬೋದು, ಸಮಾವೇಶಗಳಾಗಿರ್ಬೋದು, ಈ ಸಂದರ್ಭದಲ್ಲಿ ಕಡ್ಡಾಯವಾಗಿ ಯಾವುದೇ ಒಂದು ಬ್ಯಾನರ್ ಗಳನ್ನ ಅಳವಡಿಕೆ ಮಾಡುವಂತ ಸಂದರ್ಭದಲ್ಲಿ ರಾಜ್ಯ ಅಧ್ಯಕ್ಷರ ಫೋಟೋ ಕಡ್ಡಾಯವಾಗಿ ಇದ್ದೇ ಇರುತ್ತೆ. ಜೊತೆಗೆ ರಾಷ್ಟ್ರೀಯ ಅಧ್ಯಕ್ಷರ ಫೋಟೋ ಕೂಡ ಆ ಬ್ಯಾನರ್ ಗಳಲ್ಲಿ ಅಳವಡಿಕೆ ಆಗಿರುತ್ತೆ. ಆದ್ರೆ ಅಚ್ಚರಿ ಮೂಡಿಸುವ ಸಂಗತಿ ಅಂದ್ರೆ ಈಗ ಇಲ್ಲಿ ಬಿವೈ ವಿಜಯೇಂದ್ರ ಅವರ ಫೋಟೋ ಜೊತೆಗೆ ಅವರ ತಂದೆ ಆದಂತ ಬಿ.ಎಸ್. ಯಡಿಯೂರಪ್ಪ ಅವರ ಫೋಟೋ, ಇಬ್ಬರು ಫೋಟೋಗಳು ಕೂಡ ಅಲ್ಲಿ ಆ ಯಾವುದೇ ಒಂದು ಬ್ಯಾನರ್ ಗಳಲ್ಲಿ ಅಳವಡಿಕೆ ಮಾಡಿಲ್ಲ. ಸುಮಾರು 40ಕ್ಕೂ ಹೆಚ್ಚು ಕಡೆ ಬ್ಯಾನರ್ ಗಳನ್ನ ಅಳವಡಿಕೆ ಮಾಡಲಾಗಿತ್ತು. ಅಲ್ಲಿ ಎಲ್ಲೂ ಕೂಡ ಬಿಎಸ್ವೈ ಆಗಿರ್ಬೋದು, ಬಿವೈವಿ ಆಗಿರ್ಬೋದು, ಇಬ್ಬರದ ಫೋಟೋ ಕೂಡ ಇಲ್ಲ. ಏನು ಉದ್ದೇಶ ಕೊಡೋದಕ್ಕೆ ಈ ರೀತಿಯಾಗಿ ನಡೆದಿದೆ ಅನ್ನೋ ಒಂದಿಷ್ಟು ಕುತೂಹಲ ಕೂಡ ಮೂಡಿಸ್ತಿದೆ. ವರಿಷ್ಠರಿಗೆ ದೂರು ನೀಡಲು ಏನಾದ್ರೂ ನಿರ್ಧರಿಸಿದ್ದಾರಾ ಏನು ಎಂಬ ಒಂದಿಷ್ಟು ಕುತೂಹಲ ಮೂಡಿಸುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಆಗಿದೆ. ಜೊತೆಗೆ ವಿಜೇಂದ್ರ ಅಭಿಮಾನಿಗಳು ಆಗಿರ್ಬೋದು, ಮತ್ತೆ ಬಿ.ಎಸ್. ಯಡಿಯೂರಪ್ಪನವರ ಅಭಿಮಾನಿಗಳಾಗಿರ್ಬೋದು, ಅವರೆಲ್ಲರೂ ಕೂಡ ಇದಕ್ಕೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸೋದಕ್ಕೂ ಕೂಡ ಈಗಾಗಲೇ ಮುಂದಾಗಿದ್ದಾರೆ. ಜೊತೆಗೆ ಈ ವಿಚಾರ ಏನಾದ್ರೂ ಹೈಕಮಾಂಡ್ ಮಟ್ಟಕ್ಕೂ ಏನಾದ್ರೂ ತಲುಪುತ್ತಾ ಅಂತ, ಯಾಕಂದ್ರೆ ಧಾರವಾಡ ಕ್ಷೇತ್ರದಲ್ಲಿ ಈ ರೀತಿಯಾಗಿ ಆಗಿದ್ದು ಇದು ದೊಡ್ಡ ಮಟ್ಟದ ಸೆಟ್ ಬ್ಯಾಕ್ ಆಗುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ವಿಜೇಂದ್ರ ಅವರಿಗೂ ಹಿನ್ನಡೆ, ಜೊತೆಗೆ ಬಿ.ಎಸ್. ಯಡಿಯೂರಪ್ಪನಿಗೂ ಕೂಡ ಹಿನ್ನಡೆ ಇತ್ತು. ವಿಜೇಂದ್ರನಿಗೆ ಯಾಕೆ ದೊಡ್ಡ ಮಟ್ಟದ ಹಿನ್ನಡೆ ಆಗುತ್ತೆ ಅಂದ್ರೆ ಈಗ ಸದ್ಯದ ಸಿಚುವೇಶನ್ ಅಲ್ಲಿ ಅವರು ರಾಜ್ಯಾಧ್ಯಕ್ಷರಾಗಿರ್ತಾರೆ. ರಾಜ್ಯಾಧ್ಯಕ್ಷರ ಹುದ್ದೆಯಲ್ಲಿ ಇದ್ದು ಕೂಡ ಅವರದ್ದು ಬ್ಯಾನರ್ ನಲ್ಲಿ 40ಕ್ಕೂ ಹೆಚ್ಚು ಕಡೆ ಫೋಟೋ ಇಲ್ಲ ಅಂದ್ರೆ ಇದು ದೊಡ್ಡ ಮಟ್ಟದ ಸುದ್ದಿ ಅಂತಾನೆ ಹೇಳ್ಬೋದು.
ಈ ವಿಚಾರಕ್ಕೆ ಏನಾದ್ರೂ ಬ್ರೇಕ್ ಹಾಕೋದಕ್ಕೆ, ಈ ವಿಚಾರ ಏನಾದ್ರೂ ಹೈಕಮಾಂಡ್ ಮೆಟ್ಟಲಿಗೆ ಏನಾದ್ರೂ ತೆಗೆದುಕೊಂಡು ಹೋಗ್ತಾರ ವಿಜೇಂದ್ರ ಅವರು ಅನ್ನೋದು ಒಂದಿಷ್ಟು ಕುತೂಹಲ ಮೂಡಿಸುವ ಸಂಗತಿ ಇದೆ. ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.